ಹರೇ ರಾಮ್. ಕೃಷ್ಣ ಸಂಜೀವಿನಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಮನೆಗೆ ಉಂಟಾಗುವಂತಹ ನೆಗೆಟಿವ್ ಎನರ್ಜಿ ಹಾಗೂ ಅದರಿಂದ ನಮ್ಮಗಳ ಮೇಲೆ, ಆ ಮನೆಯಲ್ಲಿ ವಾಸ ಮಾಡುವಂಥವರ ಮೇಲೆ ಅದು ಯಾವ ರೀತಿ ನೆಗೆಟಿವ್ ಎನರ್ಜಿಯ ಪರಿಣಾಮವನ್ನು ಉಂಟು ಮಾಡುತ್ತೆ, ಹಾಗೆ ಅದರಿಂದ ಹೇಗೆ ನಾವು ಹೊರಗಡೆ ಬರಬೇಕು, ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡ್ಕೊಳ್ಳೋದು ಹೇಗೆ, ಅಂದರೆ ಕ್ಲೆನ್ಸ್ ಮಾಡಿಕೊಂಡು ಮನೆಯನ್ನು ಪಾಸಿಟಿವ್ ಆಗಿ ಎನರ್ಜೈಸ್ ಮಾಡೋದು ಹೇಗೆ, ಇದರಿಂದ ನಾವು ಸಮಸ್ಯೆಗಳಿಂದ ಯಾವ್ಯಾವ ರೀತಿ ಪರಿಹಾರವನ್ನು ಪಡ್ಕೋಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮನೆಗೆ ನೆಗೆಟಿವ್ ಎನರ್ಜಿ ಹಲವಾರು ರೀತಿ ಎಂಟ್ರಿ ಆಗುತ್ತೆ. ಒಂದು, ನಾವು ಹೊರಗಡೆ ಹೋಗಿ ಬರೋದ್ರಿಂದ, ಅಂದರೆ ನಾವು ಮನೆಯಿಂದ ವ್ಯವಹಾರ, ಉದ್ಯೋಗಕ್ಕೆ ಅಥವಾ ಮಾರ್ಕೆಟ್ಗೆ ಯಾವುದೋ ಕಾರಣಗಳಿಗೆ ಹೊರಗಡೆ ಹೋಗಬೇಕು. ಹೊರಗಡೆ ಹೋದ್ಮೇಲೆ ಅಲ್ಲಿಯ ಒಂದು ವಾತಾವರಣ, ಅಲ್ಲಿ ಜನಗಳ ಒಂದು ಒಡನಾಟ ಏನಿರುತ್ತೆ, ಅಲ್ಲಿ ಹಲವಾರು ವ್ಯಕ್ತಿಗಳೊಟ್ಟಿಗೆ ನಾವು ಒಡನಾಟದಲ್ಲಿ ಇರ್ತೀವಿ. ಅಂದರೆ ವ್ಯಾವಹಾರಿಕವಾಗಿ ಅಥವಾ ಒಂದು ಮಾರ್ಕೆಟ್ಗೆ ಹೋದರೆ ಎಷ್ಟು ಜನಜಂಗುಳಿ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ನೀವು ಮಾರ್ಕೆಟ್ಗೆ ಹೋಗಿ ಬಂದಮೇಲೆ ತುಂಬ ಸ್ಟ್ರೈನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಕೆಲವ್ರಿಗೆ ತಲೆನೋವು ಬರುತ್ತೆ ಹೊರಗಡೆ ಹೋಗಿ ಬಂದರೆ. ಅದು ನೆಗೆಟಿವ್ ಎನರ್ಜಿಯ ಒಂದು ಸಿಂಪ್ಟಮ್. ಆ ಆರಾ, ನಮ್ಮ ಸುತ್ತ ಇರುವಂಥ ಆರಾ ನೆಗೆಟಿವ್ ಆದಾಗ ಆಟೋಮೆಟಿಕಲಿ ನಮ್ಮ ದೇಹದಲ್ಲಿ ವ್ಯತ್ಯಾಸಗಳು ಉಂಟಾಗತ್ತೆ. ಮನಸ್ಸಿಗೆ ಏನೋ ಒಂಥರ ಆಯಾಸ ಆಗೋದು, ಆಲಸ್ಯ, ತುಂಬ ಟೆನ್ಷನ್ ಆಗೋದು, ತಲೆನೋವು ಬರೋದು, ಏನೋ ಸಮಾಧಾನ ಇಲ್ಲ, ಈ ರೀತಿಯ ಮನಸ್ಥಿತಿಯನ್ನು ಕ್ರಿಯೇಟ್ ಮಾಡುತ್ತೆ. ಅದ್ರ ಜೊತೆಗೆ ನಾವು ಹೊರಗಡೆಯಿಂದ ಮನೆಗೆ ಎಂಟ್ರಿ ಆದಾಗ ಸಹಜವಾಗಿಯೇ ಆ ನೆಗೆಟಿವ್ ಎನರ್ಜಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ನಮ್ಮ ಪೂರ್ವಜರು ಹೇಳೋರು, ಕಾಲು ಕೈ ತೊಳ್ಕೊಂಡು ಒಳಗಡೆ ಬನ್ನಿ. ನಮ್ಮ ಹಿಂದಿನ ಕಾಲದ ಒಂದು ಪದ್ಧತಿಗೆ ತುಂಬ ಪ್ರಾಮುಖ್ಯತೆ ಇತ್ತು, ತುಂಬ ಅರ್ಥಬದ್ಧವಾಗಿತ್ತು. ನಮಗೆ ಸೈಂಟಿಫಿಕಲಿ ಅದನ್ನು ಪ್ರೂವ್ ಮಾಡಬೇಕು ಅಂತ ಹೊರಡ್ತೀವಿ. ಆ ಒಂದು ಕಾರಣಗಳಿಗೆ ಸಮಸ್ಯೆಗೂ ಒಳಗಾಗ್ತೀವಿ. ಮೌಢ್ಯತೆಯಿಂದ ನಂಬಬೇಕು ಅನ್ನುವಂಥದ್ದಲ್ಲ, ಆ ಒಂದು ಹಿಂದಿನ ಉದ್ದೇಶ ಏನಿತ್ತು, ಕೈ ಕಾಲು ತೊಳ್ಕೊಂಡು ಮನೆ ಒಳಗಡೆ ಬರೋದ್ರಿಂದ ಅಲ್ಲಿದ್ದಂತಹ ನೆಗೆಟಿವ್ ಎನರ್ಜಿ ರಿಮೂವ್ ಆಗೋದು, ನಾವು ಒಂದು ರೀತಿ ಆ ಒಂದು ಕ್ಲೆನ್ಸಿಂಗ್ ಅನ್ನೋದು ನಮ್ಮಲ್ಲಿ ಆಗ್ತಿತ್ತು. ಅದಕ್ಕೆ ಕೈಕಾಲು ತೊಳ್ಕೊಂಡು ಒಳಗಡೆ ಬನ್ನಿ, ಮುಖ ಕೈಕಾಲು ತೊಳ್ಕೊಳ್ಳಿ ಅಂತ ಹೇಳೋದು ಹೊರಗಡೆಯಿಂದ ಮನೆಗೆ ಬಂದಿದ ತಕ್ಷಣ. ಈಗಲೂ ಕೆಲವರು ತುಂಬ ಜನ ಅದನ್ನು ಅನುಸರಿಸ್ತಾರೆ. ಅದು ಸಹಜವಾಗಿ ಎಷ್ಟೋ ಜನ ಅದನ್ನು ಅನುಸರಿಸಲ್ಲ. ಸಾಕಾಗಿ ಬಂದಿರುತ್ತೆ, ರೆಸ್ಟ್ ಮಾಡೋಣ ಬಂದಿದ ತಕ್ಷಣ ಅಂತ ಮನೆ ಒಳಗಡೆ ಎಂಟ್ರಿ ಆಗಿಬಿಡ್ತೀವಿ. ಈ ಕಾರಣಗಳಿಗೂ ಕೂಡ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಎಂಟ್ರಿ ಆಗುತ್ತೆ. ಹಾಗೆ ಬೇರೆಯವರು ಮನೆ ಒಳಗಡೆ ಎಂಟ್ರಿ ಆಗೋದ್ರಿಂದ, ಅಂದರೆ ಹೊರಗಿನ ಜನ, ಎಕ್ಸಾಂಪಲ್ ನೈಬರ್ಸ್ ಇರ್ಬೋದು, ನಮ್ಮ ನೆರೆಹೊರೆಯವರಿಂದ ಅಥವಾ ನಮ್ಮ ಬಂಧುಗಳು ಅಥವಾ ನಮ್ಮ ಸ್ನೇಹಿತರು. ಸಹಜವಾಗಿ ನಾವು ಸಮಾಜದಲ್ಲೇ ಇರೋದ್ರಿಂದ, ಸಮಾಜದೊಟ್ಟಿಗೆ ನಾವು ಬದುಕ್ತಾ ಇರೋದ್ರಿಂದ ನೆರೆಯವರೊಂದಿಗೆ, ಸ್ನೇಹಿತರೊಂದಿಗೆ, ಬಂಧುಗಳೊಂದಿಗೆ ನಮ್ಮ ಒಡನಾಟ ಇದ್ದೇ ಇರುತ್ತೆ. ನಮ್ಮ ಒಂದು ಸ್ವಭಾವ, ಮನುಷ್ಯನ ಸ್ವಭಾವ ಹೆಂಗೆ, ತುಂಬ ಆತ್ಮೀಯರು, ತುಂಬ ನಮ್ಮ ಹತ್ತಿರದ ಸ್ನೇಹಿತರು, ನಮಗೆ ಯಾರು ರೈಟ್ ಪರ್ಸನ್, ಯಾರು ಸರಿ ಅನಿಸುತ್ತೋ ಇಂಥವ್ರ ಹತ್ರ ನನ್ನ ನೋವನ್ನು, ಮನಸ್ಸಿನ ಒಂದು ಭಾವನೆಯನ್ನು ಹೇಳ್ಕೋಬಹುದು. ಅವರಿಂದ ನನಗೊಂದು ಏನೋ ಒಂದು ಪರಿಹಾರ ಸಿಗತ್ತೆ, ಸಜೆಷನ್ ಸಿಗತ್ತೆ, ಮಾರ್ಗದರ್ಶನ ಸಿಗತ್ತೆ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ಇವರು ನನ್ನ ವಿಚಾರವನ್ನು ಹೇಳೋಕ್ಕೆ ಅರ್ಹರು ಅನ್ನೋರ ಹತ್ರ ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಅಂದರೆ ನಮ್ಮ ಮನಸ್ಸಿನ ಭಾರವನ್ನು ಹೊರಗಡೆ ಹಾಕೋದ್ರಿಂದ ಸಮಸ್ಯೆಗಳು ಪರಿಹಾರನೂ ಆಗುತ್ತೆ, ಮನಸ್ಸು ಹಗೂರ ಆಗುತ್ತೆ ಅನ್ನುವಂಥದ್ದು. ಈ ಒಂದು ಕಾರಣಗಳಿಗೂ ಕೂಡ ನೆಗೆಟಿವ್ ಎನರ್ಜಿ ಬೇರೆಯವರಿಗೆ ಹರಡುತ್ತೆ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾರು ಉದ್ದೇಶಪೂರ್ವಕವಾಗಿ ತನ್ನ ಸಮಸ್ಯೆನ ಬೇರೆಯವ್ರಿಗೆ ಕೊಡೋದಕ್ಕೆ ಹೋಗೋದಿಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದಲೇ ಆ ಸಮಸ್ಯೆ ಬೇರೆಯವರಿಗೆ ಎಫೆಕ್ಟ್ ಉಂಟು ಮಾಡುತ್ತೆ. ಯಾವ ರೀತಿ ಅಂತ ನೋಡೋದಾದರೆ, ಈಗ ನಮ್ಮ ಸ್ನೇಹಿತರು ಏನೋ ಒಂದು ಸಮಸ್ಯೆ ಇರುತ್ತೆ, ತನ್ನ ನೋವನ್ನು ಬೇರೆಯವ್ರ ಹತ್ರ ಹೇಳ್ಕೊತಾರೆ, ತುಂಬ ಆತ್ಮೀಯರ ಹತ್ರ, ಅವ್ರ ಸ್ನೇಹಿತರ ಹತ್ರ ಹೇಳ್ಕೊತಾರೆ. ಇವ್ರಿಗೆ ರಿಲ್ಯಾಕ್ಸ್ ಆಗುತ್ತೆ, ಅವ್ರಿಗೆ ನಾಟ್ ಗುಡ್ ಫೀಲ್ ಆಗುತ್ತೆ. ಎಂಥ ಸ್ಥಿತಿ ಅಲ್ವಾ, ಇವ್ರಿಗೆ ಈ ಥರ ಆಯ್ತಲ್ಲ ಮನಸ್ಥಿತಿ ಅಂಥೇಳಿ ಅವರಿಗೆ ಆ ದಿನ ಎಲ್ಲ ಮನಸ್ಸು ಹದಗೆಡುತ್ತೆ. ಅಂದರೆ ಆ ಒಂದು ಅವರ ಸುತ್ತಲಿನ ಆ ಎನರ್ಜಿ ಏನಿತ್ತು ಅದು ವೀಕ್ ಆಗತ್ತೆ. ಇದು ಆ ಎದುರಿಗಿದ್ದವರ ನೆಗೆಟಿವ್ ಅವ್ರ ಮೇಲೆ ಉಂಟು ಮಾಡುವಂತಹ ಒಂದು ಪರಿಣಾಮ. ಇದಕ್ಕೆ ಎಕ್ಸಾಂಪಲ್ ಅಂದರೆ, ಇದು ಯಾವ ರೀತಿ ಹೌದು ಅಂತ ನಾವು ಸ್ಟ್ರಾಂಗಾಗಿ ಒಪ್ಬೋದು ಅಂದರೆ, ಹೇಗೆ ನಾವು ಮಂತ್ರ ಉಚ್ಚಾರಣೆಗಳನ್ನು ನಾವು ಹೇಳೋದ್ರಿಂದ ನಮ್ಮ ಸುತ್ತಲಿನ ವಾತಾವರಣ ಹೇಗೆ ಪಾಸಿಟಿವ್ ಆಗಿ ವೈಬ್ರೇಟ್ ಆಗುತ್ತೋ, ಅದೇ ರೀತಿ ಮಂತ್ರೋಚ್ಚಾರಣೆಯ ಮುಖಾಂತರ ಹೇಗೆ ನಮ್ಮ ಸುತ್ತಲಿನ ವಾತಾವರಣ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೋ, ಹೋಮ ಹವನಗಳಿಂದ ಯಾವ ರೀತಿ ಇಡೀ ಒಂದು ಸ್ಥಳವೇ ಪಾಸಿಟಿವ್ ಆಗಿ ಎನರ್ಜೈಸ್ ಆಗುತ್ತೋ,
ಅದೇ ಥರ ನಮ್ಮ ಮಾತು, ವಿಚಾರಗಳು, ಭಾವನೆಯಲ್ಲೂ ಕೂಡ ಒಂದು ಎನರ್ಜಿ ಇರುತ್ತೆ. ಅದು ಇಡೀ ಒಂದು ಸ್ಥಳವನ್ನು, ಒಂದು ಪರಿಸರವನ್ನು ಆವರಿಸುತ್ತೆ. ಅವರಲ್ಲಿದ್ದಂಥ ದುಃಖವನ್ನು ಹೇಳುವಾಗ ಅವರು ಕಣ್ಣೀರು ಹಾಕೋದಿರ್ಬೋದು, ಅಥವಾ ಶಾಪ ಹಾಕೋದಿರ್ಬೋದು, ಅವ್ರಿಗೆ ಯಾವುದೋ ವ್ಯಕ್ತಿಯಿಂದ ದ್ರೋಹ, ಮೋಸ ಆಗಿದ್ರೆ ಎದುರಿಗಿದ್ದವ್ರ ಹತ್ರ ಅವರು ಮನಸ್ಪೂರ್ವಕವಾಗಿ ಎಲ್ಲವನ್ನು ಮರೆತು ಹೇಳ್ಕೊತಾ ಇರ್ತಾರೆ. ಅವರಿಗೆ ಅದರ ಅರಿವಿರೋದಿಲ್ಲ, ಆ ಒಂದು ಎನರ್ಜಿ, ಒಂದು ನಾಲೆಡ್ಜ್ ಇರಲ್ಲ. ಬಟ್ ಇವ್ರ ಮೇಲೆ ಯಾವ ಥರ ಪರಿಣಾಮ ಉಂಟು ಮಾಡ್ತಿರುತ್ತೆ ಅಂದರೆ, ಆ ಎನರ್ಜಿ ಎಲ್ಲ ಕಡೆ ಆ ಒಂದು ಸ್ಥಳವನ್ನು, ಅವರ ಮನೆಯನ್ನು, ಅವರ ಒಂದು ದೇಹದ ಒಂದು ಎನರ್ಜಿಯನ್ನು, ಅವರ ಸುತ್ತಲಿನ ಆರವನ್ನು ಕೂಡ ಹಾಳು ಮಾಡ್ತಿರತ್ತೆ. ಇದು ಸರಿನಾ ತಪ್ಪಾ ಅಂತ ನಾವು ವಿಮರ್ಶೆ ಮಾಡೋದಲ್ಲ, ಇದು ಸಹಜವಾಗಿ ನಾವು ಹಾಗೆ ಆಗತ್ತೆ. ನಾವು ಸಮಾಜದಲ್ಲೇ ಇರೋದ್ರಿಂದ, ಒಂದು ವ್ಯಕ್ತಿಗಳೊಟ್ಟಿಗೆ ಒಡನಾಟ ಇದ್ದೇ ಇರೋದ್ರಿಂದ ಇದೆಲ್ಲ ಪ್ರಕ್ರಿಯೆ ಸಹಜ. ಇದರಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನು ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗತ್ತೆ. ಬರ್ತಾರೆ, ಅದರಲ್ಲೂ ಹೆಚ್ಚು ಈ ಹಣಕಾಸಿನ ವ್ಯವಹಾರ ಮಾಡೋರ ಹತ್ರ ಇದು ಅತಿ ಹೆಚ್ಚು. ಅವರಿಗೆ ಹಣದ ಸಮಸ್ಯೆ ಇದ್ದಾಗ ತನ್ನ ನೋವನ್ನು, ಸಮಸ್ಯೆಯನ್ನು ಹೇಳಿಕೊಂಡು ಅವರ ಕಷ್ಟಕ್ಕೆ ಸಹಾಯವನ್ನು ಕೇಳಕ್ಕೆ ಬಂದಿರ್ತಾರೆ. ಅತಿ ಹೆಚ್ಚು ಅವರ ಸಮಸ್ಯೆನ ಅಲ್ಲಿ ಹೇಳ್ತಾರೆ. ಹಾಗಾಗಿ ಅವರಿಗೆ ಈ ಏನು ಹೇಳ್ತಾರೆ, ಫೈನಾನ್ಸ್ ವ್ಯವಹಾರ ಮಾಡೋರಿಗೆ ಇಂಥವರ ಒಂದು ಒಡನಾಟ ಅತಿ ಹೆಚ್ಚಿರುತ್ತೆ. ಆಗ ಇವರು ಪ್ರತಿದಿನ ಕ್ಲೆನ್ಸ್ ಮಾಡಿಕೊಳ್ಳೇಬೇಕು, ಇಲ್ಲಾಂದರೆ ಇವ್ರಿಗೂ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಎಫೆಕ್ಟ್ ಉಂಟು ಮಾಡ್ತಿರುತ್ತೆ. ಯಾವ ಥರ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಹೇಳೋರು, ಮನೆಗೆ ಯಾರೇ ಬೇರೆ ಹೆಣ್ಮಗಳು ಬಂದು ಕಣ್ಣೀರು ಹಾಕಬಾರ್ದು, ಮುತ್ತೈದೆ ಬಂದು ಕಣ್ಣೀರು ಹಾಕಬಾರ್ದು, ಆ ಮನೆಗೆ ಶ್ರೇಯಸ್ಸಲ್ಲ, ಈ ರೀತಿಯ ಒಂದು ನಂಬಿಕೆ ಇತ್ತು. ಅದ್ರ ಹಿಂದಿನ ಉದ್ದೇಶ ಇದೇನೆ, ಆ ಒಂದು ಸುತ್ತ ವಾತಾವರಣ ಅದೊಂದು ಕೌಟುಂಬಿಕವಾಗಿ ಒಂದು ಸಮಸ್ಯೆಯನ್ನು ಕೂಡ ಉಂಟು ಮಾಡೋದು ಸಹಜವಾಗಿ ಸಾಧ್ಯತೆಗಳು ಉಂಟು. ಆ ಕಾರಣಕ್ಕೆ ಬೇರೆಯವರ ಮನೇಲಿ ಬಂದು ಕಣ್ಣೀರು ಹಾಕಬಾರ್ದು, ಬೇರೆಯವ್ರಿಗೆ ಶಾಪ ಹಾಕಬಾರ್ದು. ಬಟ್ ಅಂಥದ್ದು ಆಗೋಯ್ತು ಅಂದಾಗ ಏನು ಮಾಡೋದು? ಅವರು ಇದ್ದಂಥ ಸ್ಥಳವನ್ನು, ಏನು ಸೋಫಾ ಸೆಟ್ಟು ಅಥವಾ ಅವ್ರು ಕೂತಿದ್ದಂಥ ಸ್ಥಳವನ್ನು, ಅಲ್ಲೇನಾದರೂ ನೀವು ಕುಷನ್ಗೆ ಕವರ್ ಹಾಕಿದರೆ, ಬೆಡ್ಶೀಟ್ ಹಾಕಿದರೆ ಅದನ್ನೆಲ್ಲ ಚೇಂಜ್ ಮಾಡಿ ಹೊಸದಾಗಿ ಹಾಕಿ, ಇಡೀ ಮನೆಯನ್ನು ಕ್ಲೀನ್ ಮಾಡಿ, ಶುಚಿಗೊಳಿಸಿ, ಶುದ್ಧಗೊಳಿಸಿ. ಮನೆಯನ್ನು ಶುದ್ಧೀಕರಣಗೊಳಿಸೋದ್ರ ಮುಖಾಂತರ ಕಸ ಗುಡಿಸಿ ಮತ್ತು ಒರೆಸಿ ಶುದ್ಧೀಕರಣಗೊಳಿಸಿ. ಆನಂತರ ಸಾಲ್ಟ್, ಉಪ್ಪಿನ ಮುಖಾಂತರ ಇಡೀ ಮನೆಗೆ ದೃಷ್ಟಿಯನ್ನು ತೆಗೆದು, ಜಸ್ಟ್ ಒಂದು ಇಡೀ ಹರಳು ಉಪ್ಪನ್ನು ತಗೊಂಡು ಇಡೀ ಮನೆಯ ಒಳಭಾಗಕ್ಕೆ ದೃಷ್ಟಿ ತೆಗಿರಿ. ಹಾಗೆ ಮನೆಯಿಂದ ಹೊರಭಾಗಕ್ಕೂ ದೃಷ್ಟಿಯನ್ನು ನೀವಿಸಿ. ಉಪ್ಪಿಗೆ ಅತ್ಯಂತ ಅದ್ಭುತವಾದ ಶಕ್ತಿ ಇದೆ, ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡುವಂಥ ಒಂದು ಶಕ್ತಿ ಉಪ್ಪಲ್ಲಿದೆ. ತೆಗೆದು ಅದನ್ನು ಫ್ಲಶ್ ಮಾಡಿ. ಈ ಒಂದು ನೀವು ವಾಶ್ರೂಮಲ್ಲಿ ಫ್ಲಶ್ ಮಾಡ್ಬೋದು, ಅಥವಾ ಹೊರಗಡೆ ನಿಮಗೆ ವ್ಯವಸ್ಥೆ ಇದೆ ಅಲ್ಲಿ ಅದನ್ನು ಹಾಕ್ಬೋದು. ಆ ರೀತಿ ಅದನ್ನು ಫ್ಲಶ್ ಮಾಡಿ. ಆ ನಂತರ ನೀವು ಶುದ್ಧವಾದ ಬಟ್ಟೆನ ಎಲ್ಲ ಹಾಕಿರಬೇಕು ಆ ಕುಷನ್ಗೆ, ಆ ಒಂದು ನೀವು ಕೂತ್ಕೊಳ್ಳುವಂಥ ಸ್ಥಳಕ್ಕೆ, ಅವ್ರು ಕೂತಿದ್ದಂಥ ಸ್ಥಳಕ್ಕೆ. ಆನಂತರ ಗಂಜಲವನ್ನು ಕೂಡ ಉಪಯೋಗಿಸ್ಬೋದು. ಗಂಜಲದಿಂದ ಪ್ರೋಕ್ಷಣೆ ಮಾಡಿ ಮನೆ ಬಹಳ ಶುದ್ಧಿಯಾಗತ್ತೆ. ಹಾಗೆ ಒಂದು ವೇಳೆ ಗಂಜಲ ಇಲ್ಲ, ನೀವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿದ್ದಾಗ ತಂದಂತಹ ತೀರ್ಥ ಇದ್ದರೆ ಆ ತೀರ್ಥವನ್ನು ಕೂಡ ಪ್ರೋಕ್ಷಣೆ ಮಾಡಬಹುದು. ಇಡೀ ಮನೆ ಕ್ಲೆನ್ಸ್ ಆಗುತ್ತೆ. ನೆಕ್ಸ್ಟ್ ನೀವು ಒಂದು ಧೂಪವನ್ನು ಹಚ್ಚಿಡ್ಬೋದು. ಧೂಪ ಹಚ್ಚಿಡೋದ್ರಿಂದ ಮನೆ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ. ಆನಂತರ ದೀಪವನ್ನು ಹಚ್ಚಿಡೋದು, ನಿಮ್ಗೆ ಸಾಧ್ಯ ಆದರೆ ದೀಪನ ಹಚ್ಚಿಡಿ. ಸಮಯ ಇಂಥದ್ದೇ ಸಮಯದಲ್ಲಿ ಹಚ್ಚಬೇಕಾ ಅಂತಿಲ್ಲ, ಮುಸ್ಸಂಜೆನಲ್ಲಿ ಕೂಡ ಹಚ್ಚಿಡ್ಬೋದು. ಅವ್ರು ಬಂದು ಹೋದಂಥ ಸಮಯ ತುಂಬ ಲೇಟ್ ಆಗಿತ್ತು, ದೀಪ ಹಚ್ಚಕ್ಕಾಗಿಲ್ಲ, ಅಟ್ಲೀಸ್ಟ್ ಧೂಪನಾರು ಹಚ್ಚಿ. ಧೂಪ ಹಚ್ಚಾದ್ಮೇಲೆ ಒಂದು ಮ್ಯೂಸಿಕ್ನ ಪ್ಲೇ ಮಾಡಿ. ಹೇಗೆ ಆ ಒಂದು ಶಬ್ದ ತರಂಗಗಳಿಂದ ನೆಗೆಟಿವ್ ಎನರ್ಜಿ ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತೋ ಅದು ಮತ್ತೆ ಸರಿ ಹೋಗಬೇಕು ಅಂದರೆ ಮಂತ್ರೋಚ್ಚಾರಣೆ ಇರುವಂತಹ ಒಳ್ಳೆಯ ಒಂದು ಮಂತ್ರವನ್ನು ಕೂಡ ಪ್ಲೇ ಮಾಡಿಬಿಡ್ಬೋದು. ಈಗ ಯೂಟ್ಯೂಬಲ್ಲಿ, ಮೊಬೈಲಲ್ಲೆಲ್ಲ ಆ ಒಂದು ಅನುಕೂಲತೆ ಇರೋದ್ರಿಂದ ಆ ಒಂದು ಮ್ಯೂಸಿಕನ್ನು ಪ್ಲೇ ಮಾಡಿ. ಮೆಲೋಡಿಯಸ್ ಆಗಿರೋ ಮ್ಯೂಸಿಕ್ ಹಾಕ್ಬೋದು, ಅಥವಾ ನಿಮಗೆ ಮನಸ್ಸಿಗೆ ಹಿತಕಾರಿಯಾದಂತಹ ಒಂದು ಮ್ಯೂಸಿಕ್ ಹಾಕ್ಬೋದು, ದೇವರ ನಾಮಸ್ಮರಣೆ ಹಾಕ್ಬೋದು, ಅಥವಾ ಮಂತ್ರೋಚ್ಚಾರಣೆಗಳು ಅದು ಸರಿಯಾಗಿರಬೇಕು, ಯಾವುದೇ ಲೋಪದೋಷ ಇರಬಾರ್ದು. ನಿಮಗದು ಜ್ಞಾನ ಇದ್ದರೆ ಫೈನ್, ಒಳ್ಳೆಯದು. ಅಂತಹ ಒಂದು ಮ್ಯೂಸಿಕ್ಕನ್ನು ನೀವು ಆ ಒಂದು ಮನೆಯಲ್ಲಿ ಪ್ಲೇ ಮಾಡೋದ್ರಿಂದ ಇಡೀ ಮನೆ ಪಾಸಿಟಿವ್ ಆಗಿ ಎನರ್ಜೈಸ್ ಆಗುತ್ತೆ. ಅಷ್ಟೇ ಅಲ್ಲದೆ ನಿಂಬೆಹಣ್ಣಿನ ಉಪಯೋಗ. ನಿಂಬೆಹಣ್ಣನ್ನು ಯಾವ ಥರ ಯೂಸ್ ಮಾಡ್ಬೋದು, ಅದನ್ನು ದೃಷ್ಟಿ ತೆಗೆಯೋದಕ್ಕೆ, ನಿವಾರಿಸಿ ಹೊಡೆಯೋದಕ್ಕೆ ಯೂಸ್ ಮಾಡ್ಬೋದು. ಆ ರೀತಿ ಅದನ್ನು ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡಬಹುದು. ಇನ್ನೊಂದು, ಒಂದು ಗಾಜಿನ ಲೋಟದಲ್ಲಿ ನೀರು ಒಳಗಡೆ ನಿಂಬೆಹಣ್ಣನ್ನು ಹಾಕಿ ಒಂದು ಮನೆಯ ಒಂದು ಹಾಲ್ ಏನಿರುತ್ತೋ, ಎಲ್ಲರೂ ಕೂತ್ಕೊಳ್ಳುವಂಥ ಸ್ಥಳ, ದೃಷ್ಟಿ ಎಲ್ಲಿಗೆ ಹೆಚ್ಚು ಬೀಳತ್ತೋ ಅಥವಾ ನೀವು ಹೆಚ್ಚು ಎಲ್ಲಿ ಸಮಯವನ್ನು ಕಳಿತೀರೋ ಆ ಒಂದು ಸ್ಥಳದಲ್ಲಿ ಅದನ್ನ ಇಟ್ಟರೆ ಇಡೀ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ.
ಆ ನೆಗೆಟಿವ್ ಎನರ್ಜಿ ರಿಮೂವ್ ಆಗೋದಕ್ಕೆ ಅದು ಕೂಡ ಒಂದು ಸಹಾಯವನ್ನು ಉಂಟು ಮಾಡುತ್ತೆ. ಇನ್ನು ಒಂದು ಬೌಲಲ್ಲಿ, ಗಾಜಿನ ಬೌಲ್ ಆಗ್ಬೋದು, ಅಥವಾ ನಿಮಗೆ ಪ್ಲಾಸ್ಟಿಕ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ಪ್ಲಾಸ್ಟಿಕ್ದು ಒಂದು ಬೌಲ್ ಸಿಗುತ್ತೆ, ಅಂಥದ್ರಲ್ಲಿ ಕೂಡ ಹರಳು ಉಪ್ಪನ್ನು ತುಂಬಿಸಿಡ್ಬೋದು. ಗಾಜಿಂದಾದರೆ ತುಂಬ ಒಳ್ಳೆಯದು, ಹೊಡೆದೋಗುತ್ತೆ ಆಗಲ್ಲ ಅನ್ನೋದಾದರೆ ಸ್ಟೀಲಲ್ಲೂ ಇಡಬಹುದು. ಯಾವುದು ನಿಮಗೆ ಅನುಕೂಲಕಾರಿ ಅದರಲ್ಲಿ ನೀವು ಅದನ್ನು ತುಂಬಿಸಿಡಿ. ಮನೆಯ 4 ದಿಕ್ಕಿನಲ್ಲೂ ಇಡಬೇಕು. ಆಗ್ನೇಯ, ಈಶಾನ್ಯ, ವಾಯುವ್ಯ, ನೈಋತ್ಯ, ಈ ರೀತಿ ಎಲ್ಲ ದಿಕ್ಕುಗಳಲ್ಲೂ ನೀವು ಆ ಒಂದು ಉಪ್ಪನ್ನು ತುಂಬಿಸಿ ಇಡೋದ್ರಿಂದ ಮನೆಯಲ್ಲಿ ಏನು ನಕಾರಾತ್ಮಕ ಶಕ್ತಿ ಇರುತ್ತೋ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಒಂದು ವೇಳೆ 3 ದಿನಕ್ಕೆ ಏನಾದರೂ ಉಪ್ಪು ಕೆಟ್ಟು ನೀರು ಬಿಟ್ಕೊಂಡಿದ್ರೆ ಅದನ್ನು ಫ್ಲಶ್ ಮಾಡಿಬಿಡಿ, ಮತ್ತೆ ಹೊಸದಾಗಿ ತುಂಬಿಸಿಡಿ. ಅದೇನಾದರೂ ಬೇಗ ಹಾಳಾಗಿಲ್ಲ ಅಂದರೆ ತಿಂಗಳಿಗೊಮ್ಮೆ ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅದನ್ನು ಬದಲಾಯಿಸಿ. ಇದರಿಂದ ನಿಮ್ಮ ಮನೆಯಲ್ಲಿ ಉಂಟಾಗುವಂಥ ನಕಾರಾತ್ಮಕ ಶಕ್ತಿ, ಅಲ್ಲಿದ್ದಂಥ ನೆಗೆಟಿವ್ ಎನರ್ಜಿಯ ರಿಮೂವ್ ಆಗೋದಕ್ಕೆ ಬಹಳ ಉಪಯೋಗಕಾರಿ. ಇದೊಂದು ವಿಧಾನ. ಇನ್ನೊಂದು, ತುಳಸಿ ಗಿಡದ ಹತ್ರ ದೀಪವನ್ನು ಹಚ್ಚಿಡೋದ್ರಿಂದ ಬಹಳ ಅದ್ಭುತವಾದ ಪಾಸಿಟಿವ್ನೆಸ್ನ ನೀವು ಕಾಣ್ಬೋದು. ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ, ಮನೆಯಲ್ಲಿ ಸಮೃದ್ಧಿ ತಂದುಕೊಡೋದಕ್ಕೆ, ನೆಮ್ಮದಿ ತಂದುಕೊಡೋದಕ್ಕೆ ಅದು ಸಹಾಯವನ್ನು ಮಾಡುತ್ತೆ. ಹಾಗೆ ಏನಾದರೂ ನೀವು ಹೋಮ ಹವನಗಳಲ್ಲಿ ಭಾಗಿಯಾಗ್ತಿದ್ರೆ, ಯಾವುದಾದ್ರೂ ಹೋಮದ ಭಸ್ಮ ನಿಮ್ಮ ಹತ್ರ ಏನಾದರೂ ಇದ್ದರೆ ಅದನ್ನು ನಿಮ್ಮ ಮನೆಯ ಸುತ್ತ ಅದನ್ನು ಹಾಕೋದ್ರಿಂದ ಇಡೀ ಮನೆ ರಕ್ಷಣೆ ಆಗತ್ತೆ. ಈ ರೀತಿ ನಿಮ್ಮ ಮನೆಯನ್ನು ಪ್ರೊಟೆಕ್ಟ್ ಮಾಡ್ಕೋಬಹುದು. ನೆಗೆಟಿವ್ ಎನರ್ಜಿಯಿಂದ ಸುಲಭವಾಗಿ ನೀವು ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಅದು ಸಹಾಯ ಮಾಡುತ್ತೆ. ಈ ರೀತಿ ಹಲವಾರು ವಿಧಾನಗಳನ್ನು ನೀವು ಉಪಯೋಗಿಸಿ. ಜೊತೆಗೆ ನಿಮ್ಮ ಮನೆಯಲ್ಲಿ ಏನಾದರೂ ಮಕ್ಕಳಿದ್ದು ಆಟಿಕೆಗಳು ಒಡೆದೋಗಿದ್ರೆ ಅಥವಾ ನೆಗೆಟಿವ್ ಎನರ್ಜಿಯನ್ನು ಉಂಟು ಮಾಡುವಂತಹ ಚಿತ್ರಪಟಗಳು, ಅಳುವಂಥದ್ದು ಅಥವಾ ತುಂಬ ಕ್ರೌರವಾಗಿದ್ದಂಥದ್ದು, ಜಗಳ ಮಾಡುವಂಥದ್ದು, ಇಂತಹ ಯಾವ್ದಾದ್ರು ಪಿಕ್ಚರ್ ಇದ್ದರೂ ಕೂಡ ಅದು ಎಷ್ಟೇ ಫ್ಯಾನ್ಸಿನ ಇನ್ನೊಂದು ಏನೋ ಒಂದು ಉದ್ದೇಶಕ್ಕೂ ಇಷ್ಟ ಆಯ್ತು ಅಂತ ತಂದಿಟ್ಕೊಂಡಿದ್ರು ಕೂಡ ಅದು ನೆಗೆಟಿವ್ ಎನರ್ಜಿಯನ್ನು ಬೀರುತ್ತೆ, ಮನೇಲಿರೋರ ಮೇಲೆ ಪರಿಣಾಮ ಉಂಟು ಮಾಡುತ್ತೆ. ಅಂಥದನ್ನು ಬೇಗ ರಿಮೂವ್ ಮಾಡಿ. ಕೆಟ್ಟೋದಂತಹ ವಸ್ತುಗಳನ್ನು ಇಡಬೇಡಿ. ಅಂದರೆ ಗಡಿಯಾರ ಹಾಳಾಗಿದ್ದರೆ ಅಥವಾ ಯಾವುದೇ ರೀತಿಯ ಹಾಳಾದಂತಹ ಪದಾರ್ಥಗಳನ್ನು ಮನೆಯಲ್ಲಿ ಇಡಬೇಡಿ. ಒಡೆದೋದಂತಹ ವಸ್ತುಗಳನ್ನು ಇಡಬೇಡಿ. ಮುರಿದೋಗಿದ್ದನ್ನು ಇಡಬೇಡಿ. ಇದು ಮನೆಯ ನೆಗೆಟಿವ್ ಎನರ್ಜಿಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ಅದನ್ನೆಲ್ಲ ತೆಗೆದುಹಾಕೋದ್ರಿಂದ ಮನೆ ಕ್ಲೆನ್ಸಿಂಗ್ ಆಗುತ್ತೆ ಮತ್ತು ಪಾಸಿಟಿವ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಒಂದು ವೇಳೆ ಬಾಡಿಗೆ ಮನೆಗೆ ಏನಾದರೂ ನೀವು ಹೋಗ್ತಿರ್ತೀರಾ ಅಂತ ಇಟ್ಕೊಳ್ಳಿ, ಬದಲಾಯಿಸ್ತಾ ಇರ್ತೀರಾ, ಮನೆಯಿಂದ ಬಾಡಿಗೆ ಮನೆಗಳನ್ನ ಬದಲಾಯಿಸ್ತಿರ್ತೀರಾ, ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರ್ತೀರಾ ಅಂದರೆ ಬಾಡಿಗೆ ಮನೆಗೆ ನೀವು ಕಡ್ಡಾಯವಾಗಿ ಪೇಂಟ್ ಆಗಿರಲೇಬೇಕು. ಬಣ್ಣ ಆದಮೇಲೆ ಮನೆಗೆ ನೀವು ಎಂಟ್ರಿ ಆಗಬೇಕು. ಅಂದರೆ ಪೇಂಟ್ ಆಗದಿರೋ ಮನೆಗೆ ನೀವು ಹೋಗ್ಬಿಡಿ. ಕೆಲವರು ಏನು ಮಾಡ್ತಾರೆ, ಏನಿಲ್ಲ ಅವ್ರು ಸ್ವಲ್ಪ ದಿನ ಇದ್ದು ಹೋಗಿದ್ದು ಅಷ್ಟೇ, ಹೆಚ್ಚು ದಿನ ಇರಲಿಲ್ಲ, ಒಂದೇ ತಿಂಗಳಿದ್ರು, ನೀವು ಇರಬಹುದು, ವಾಸ ಮಾಡಬಹುದು ಅಂತ ಅಂದರೆ ನೀವು ಆ ಮನೆಗೆ ಯಾವುದೇ ಕಾರಣಕ್ಕೂ ಬಾಡಿಗೆ ಹೋಗಬೇಡಿ. ಪೇಂಟ್ ಮಾಡಿಸಿನೇ ಮನೆಗೆ ಹೋಗಬೇಕು. ಬೇರೆಯವರು ವಾಸ ಮಾಡ್ತಿದ್ದಂತಹ ಮನೆಗೆ ನೀವು ವಾಸಕ್ಕೆ ಹೋಗೋದ್ರಿಂದ ಅಲ್ಲಿ ಅವರಿಗಿದ್ದಂತಹ ಸಮಸ್ಯೆಗಳೆಲ್ಲ ನಿಮಗೂ ಕೂಡ ಬರುವ ಸಾಧ್ಯತೆ ಇರುತ್ತೆ. ಆ ಮನೆ ಆ ರೀತಿ ಎನರ್ಜೈಸ್ ಆಗಿರುತ್ತೆ. ಆ ಕಾರಣಕ್ಕೆ ನೀವು ಎಷ್ಟು ಸಾಧ್ಯವೋ ಅಷ್ಟು, ಅಂದರೆ ಪೇಂಟ್ ಆಗಿರಲೇಬೇಕು, ಸಾಧ್ಯವಾದರೆ ಅಲ್ಲಿ ಯಾವುದಾದ್ರೂ ಒಂದು ಪುಟ್ಟದಾದ ಹೋಮವನ್ನು ಮಾಡಿಸಿ, ಇಲ್ಲ ಯಾವುದಾದ್ರೂ ಒಂದು ಪೂಜೆಯನ್ನು ಮಾಡಿಸಿ ಆನಂತರ ನೀವು ಅಲ್ಲಿ ವಾಸಕ್ಕೆ ಹೋಗಿ. ಇದು ಬಹಳ ಶ್ರೇಷ್ಠ. ಈ ರೀತಿ ಹಲವಾರು ವಿಧಾನಗಳು ನಮ್ಮ ಮನೆಯನ್ನು ಎನರ್ಜೈಸ್ ಮಾಡೋದಕ್ಕೆ ಇರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಮನೆಯಲ್ಲಿ ನೆಮ್ಮದಿಯನ್ನು, ಸಮೃದ್ಧಿಯನ್ನು ಪಡೆದು ಬದುಕನ್ನು ಅದ್ಭುತವಾಗಿ ಬದುಕಲಿಕ್ಕೆ ಇವೆಲ್ಲ ಸುಲಭವಾದ ದಾರಿಗಳು. ಮನೆಯಲ್ಲಿ ಪಾಸಿಟಿವ್ ಇತ್ತು ಅಂದರೆ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ನೋಡ್ಬೋದು, ನೆಮ್ಮದಿಯನ್ನು ನೋಡ್ಬೋದು, ಸಂತೋಷದಿಂದ ಇರೋರೆಲ್ಲರೂ ಆರೋಗ್ಯದಿಂದ ಇರಲಿಕ್ಕೂ ಕೂಡ ಇದು ಸಹಾಯ ಆಗುತ್ತೆ. ಧನ್ಯವಾದಗಳು.